ಮುಂದಿನ ಸುದ್ದಿಗೆ ಹೋಗೋಣ. ಈಗ 2 ದಿನಗಳ ಹಿಂದೆ ಏಕಾಏಕಿ ಅಮೇರಿಕ ಇರಾನ್ ಮೇಲೆ ದಾಳಿ ಶುರು ಮಾಡಿತು. ಮೊದಲ ದಿನ 80 ಸ್ಥಳಗಳ ಮೇಲೆ ಏರ್ ಸ್ಟ್ರೈಕು, ಆಮೇಲೆ 90 ಸ್ಥಳಗಳ ಮೇಲೆ 48 ತಾಸಿನಲ್ಲಿ ಇರಾನಿನ 170 ಜಾಗಗಳನ್ನು ಟಾರ್ಗೆಟ್ ಮಾಡಿ ಅಮೇರಿಕದ ವಿಮಾನಗಳ ದಾಳಿ ನಡೆಸಿದ್ವು. ಇದಕ್ಕೆ ಕಾರಣ ಏನು ಕೇಳಿದ್ರೆ ಹೇಳಿದ್ದೇನು, ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಬರ್ತಾ ಇದ್ದ 3 ಪ್ಯೂರ್ ಕಮರ್ಷಿಯಲ್ ಆಯಿಲ್ ಟ್ಯಾಂಕರ್ಗಳನ್ನು IRGC ಅವರು ಹೊಡೆದುಬಿಟ್ರು. ಸ್ವಿಟ್ಜರ್ಲೆಂಡ್ನಲ್ಲಿ ಆಗಿದ್ದ ಶಾಂತಿ ಒಪ್ಪಂದದ ಉಲ್ಲಂಘನೆ ಆಯಿತು, ಅದಕ್ಕೆ ದಾಳಿ ಮಾಡಿದ್ದು ಅಂತ. ಶಾಂತಿ ಒಪ್ಪಂದದಲ್ಲಿ ಬಹಳ ಸ್ಪಷ್ಟ ಇತ್ತು, ಫೈನಲ್ ಅಗ್ರಿಮೆಂಟ್ 60 ದಿನ ಬಿಟ್ಟು ಮಾಡೋಣ, ಅಲ್ಲಿ ತನಕ ಮಾತುಕತೆ ನಡೆಸೋಣ. ಆ ಮಾತುಕತೆ ನಡೆಯುವ 60 ದಿನದ ಪೀರಿಯಡ್ ಇದೆಯಲ್ಲ, ಆ ಪೀರಿಯಡ್ನಲ್ಲಿ ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಮುಕ್ತ ಇರಬೇಕು. ಮೊದಲಿನ ಥರಾನೇ ಹಡಗು ಹೋಗೋದು ಬರೋದು ಮಾಡ್ತಾ ಇರಬೇಕಲ್ಲಿ. ಇರಾನಿನವರು ಅದರ ಮೇಲೆ ದಾಳಿಗಳನ್ನು ಮಾಡುವಂತಿಲ್ಲ, ಅವುಗಳಿಗೆ ಶುಲ್ಕ ವಿಧಿಸುವಂತಿಲ್ಲ, ಅಷ್ಟು ಓಪನ್ ಇರಬೇಕು ಅಂತ. ಇದು ಅಮೇರಿಕ ಹಾಕಿದ ಕಂಡೀಷನ್ ಆಗಿತ್ತು. ಹಂಗೆ ಇರಾನ್ನವರು ಒಂದಷ್ಟು ಕಂಡೀಷನ್ ಹಾಕಿದರು. $24 ಬಿಲಿಯನ್ ದುಡ್ಡು ಏನು ಬೇರೆ ಬೇರೆ ಕಡೆ ಸ್ಟ್ರಕ್ ಆಗಿದೆ, ಅದನ್ನ ಇಮಿಡಿಯೇಟಾಗಿ ರಿಲೀಸ್ ಮಾಡಿ ಅಂತ ಹೇಳಿದರು. ಅಮೇರಿಕದವರು ಒಂದು ಇನ್ನೊಂದು ಲೆಕ್ಕ ಇಟ್ಟರು. ಅವರು ಇರಾನ್ನಲ್ಲಿ ಆಹಾರ ಧಾನ್ಯಗಳ ಕೊರತೆ ವಿಪರೀತ ಇದೆ, ಅದೇ ದುಡ್ಡಿನಲ್ಲಿ ನಾವು ನಮ್ಮ ರೈತರು ಬೆಳೆದ ಮೆಕ್ಕೆಜೋಳ, ಸೋಯಾಬೀನು, ಇನ್ನೊಂದಿನ ಕಾಳು, ಅದನ್ನು ನಿಮಗೆ ಕಳಿಸ್ತೀವಿ, ನೀವು ತಿಂದುಂಡು ಆರಾಮಾಗಿರಿ ಅನ್ನೋ ಥರ ಅಮೇರಿಕದವ್ರು ಹೇಳಿದರು. ಒಂದು ಹೆಚ್ಚು ಒಂದು ಕಡಿಮೆನೋ ಒಂದು ಅಗ್ರಿಮೆಂಟ್ ಅಂತೂ ಆಗಿತ್ತು ರೀ. ಅದಾದ ಮೇಲೆ ಒಂದು ಶಾಂತಿ ಇತ್ತು, ಏಕಾಏಕಿ ಯುದ್ಧ ಶುರುವಾಯಿತು. 24 ನೆನ್ನೆ ನ್ಯೂಸ್ ಅವರು ಮುಗಿಸ್ದಾಗಿಂದ ಈಗಿನ ತನಕ ದಾಳಿಯ ಫ್ರೆಶ್ ಸುದ್ದಿಗಳು ಇಲ್ಲ. ಬಟ್ ಈ ಸುದ್ದಿ ಈಗ ಹೇಳ್ತಾ ಇರೋದು, ನಿಜವಾಗಿಯೂ 3 ಹಡಗುಗಳ ಮೇಲೆ ಹಾರ್ಮುಜ್ ಜಲಸಂಧಿಯಲ್ಲಿ IRGC ಅವರು ಅಟ್ಯಾಕ್ ಮಾಡಿದ್ದಕ್ಕೆ ಅಮೇರಿಕ ಸಿಟ್ಟಿಗೆದ್ದು ಮತ್ತೊಂದು ಸುತ್ತಿನ ಯುದ್ಧವನ್ನು ಆರಂಭಿಸುವ ರೀತಿಯಲ್ಲೇ ದಾಳಿ ಮಾಡಿಬಿಡ್ತಾ. ಇವತ್ತು ಬರ್ತಾ ಇರೋ ಮಾಹಿತಿಗಳು ಬೇರೆ ಕಥೆ ಹೇಳ್ತಾ ಇದ್ದಾವೆ. ಡೊನಾಲ್ಡ್ ಟ್ರಂಪ್ರ ಕಥೆ ಮುಗಿಸೋದಕ್ಕೆ ಇರಾನ್ ಒಂದು ಸೀರಿಯಸ್ ಪ್ರಯತ್ನ ಅಲ್ಲ, ಮತ್ತೊಂದು ಸೀರಿಯಸ್ ಪ್ರಯತ್ನ ನಡೆಸ್ತಂತೆ. ಡೊನಾಲ್ಡ್ ಟ್ರಂಪ್ರನ್ನು ಹೊಡೆದು ಹಾಕೋದಕ್ಕೆ, ಕೊಂದು ಬಿಡೋದಕ್ಕೆ. IRGC ಇದೆ, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್, ಅದು ನೇರವಾಗಿ ಅಯಾತುಲ್ಲಾ ಅಲಿ ಖಮೇನಿಗೆ ರಿಪೋರ್ಟ್ ಮಾಡಿಕೊಳ್ತಾ ಇತ್ತು. ಆ ಇಸ್ಲಾಮಿಕ್ ಗಾರ್ಡ್ಸ್ ಕಾರ್ಪ್ಸ್ನಲ್ಲಿ ಬೇರೆ ಬೇರೆ ವಿಂಗ್ಗಳಿದ್ದಾವೆ. ಒಂದೊಂದು ವಿಂಗ್ದು ಒಂದೊಂದು ಜವಾಬ್ದಾರಿ ಇದೆ. ಫಾರ್ ಎಕ್ಸಾಂಪಲ್, ಸಮುದ್ರ ರಕ್ಷಣೆಗೆ ಒಂದು ವಿಂಗ್ ಇದೆ ಅಲ್ಲಿ. ಇರಾನಿನ ಒಳಗೆ ಖಮೇನಿ ಆಡಳಿತದ ವಿರುದ್ಧ ಧ್ವನಿ ಎತ್ತಿದವರನ್ನ ಬಡಿಯೋದಕ್ಕೆ ಒಂದು ವಿಂಗ್ ಇದೆ. ಅದರಲ್ಲಿ ಇಸ್ಲಾಮಿಕ್ ರೂಲ್ಸ್ ಪ್ರಕಾರ ಬಟ್ಟೆ ಹಾಕತಾರೋ ಇಲ್ಲೋ ಅಂತ ನೋಡುವ ಮಾರಲ್ ಪೊಲೀಸಿಂಗಿಗೆ ಒಂದು ವಿಂಗ್ ಇದೆ. ಹಿಂಗೆ ಬೇರೆ ಬೇರೆ ವಿಂಗ್ ಇದ್ದಾವೆ. ಅದರಲ್ಲಿ ಮೋಸ್ಟ್ ಪವರ್ಫುಲ್ ವಿಂಗ್ ಅಂದರೆ ಕುದ್ಸ್ ಫೋರ್ಸ್ ಅಂತ. ಕುದ್ಸ್ ಫೋರ್ಸ್, ಆ ಕುದ್ಸ್ ಫೋರ್ಸ್ನವರು ತಮ್ಮ ಕೈ ಕೆಳಗೆ ಇನ್ನೊಂದು ಯೂನಿಟ್ ಶುರು ಮಾಡಿದ್ರಂತೆ. ಮುಖ್ತಾರ್ ಅಂತ ಅದರ ಹೆಸರು, ಮುಖ್ತಾರ್ ಯೂನಿಟ್. ಆ ಮುಖ್ತಾರ್ ಯೂನಿಟ್ನ ಕೆಲಸ ಏನು, ಹೆಂಗಾರು ಮಾಡಿ ಡೊನಾಲ್ಡ್ ಟ್ರಂಪ್ರನ್ನು ಕೊಲ್ಲುವುದು. ಒಂದು ದೇಶ ಇನ್ನೊಂದು ದೇಶದ ನಾಯಕನನ್ನು ಕೊಲ್ಲುವುದಕ್ಕೆ ಹೀಗೆಲ್ಲ ಮಾಡೋಕ್ಕೆ ಸಾಧ್ಯನಾ? ಇತಿಹಾಸದಲ್ಲಿ ಭಾಳ ಸಲ ನಡೆದಿದ್ದಾವೆ. ಮುಂಚೆ ಕದ್ದು ಮುಚ್ಚಿ ನಡೀತಾ ಇದ್ವು, ಈಗೆಲ್ಲ ಓಪನ್ ಆಗಿ ನಡೀತಾ ಇದ್ದಾವೆ ಅಷ್ಟೇ. ಅದರ್ವೈಸ್ ಅಯಾತುಲ್ಲಾ ಅಲಿ ಖಮೇನಿ ಎಲ್ಲಿದ್ದಾನೆ ಗೊತ್ತು, ಮನಸ್ಸು ಮಾಡ್ರೆ 10 ನಿಮಿಷದಲ್ಲಿ ಹೊಡೆದಾಕ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಫೆಬ್ರವರಿ 28ಕ್ಕಿಂತ 2 ತಿಂಗಳ ಮುಂಚೆನೇ ಹೇಳ್ತಾ ಬಂದರು. ಗೊತ್ತು ಅವನು ಎಲ್ಲಿದ್ದಾನೆ ಅಂತ. ಮನಸ್ಸು ಮಾಡಿದ್ರೇನ್ರಿ 10 ನಿಮಿಷದಲ್ಲಿ ಹೊಡೆದಾಕ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಬಂದರು. ಫೆಬ್ರವರಿ 28ಕ್ಕೆ ಹೊಡೆದು ಬಿಟ್ರು. ಅದಕ್ಕಿಂತ ಮುಂಚೆ ಆ ಸುಲೇಮಾನಿನ ಹೊಡೆದಿದ್ರು. ಆ ಮನುಷ್ಯ ಇರಾನ್ನಿಂದ ಇರಾಕಿಗೆ ಹೋಗಿ ಬಾಗ್ದಾದ್ ಏರ್ಪೋರ್ಟ್ನಲ್ಲಿ ಇಳಿದು ಹೆಂಡತಿಯ ಜೊತೆಗೆ ಕಾರ್ನಲ್ಲಿ ಕೂತ್ಕೊಂಡು ಮುಂದೆ ಒಂದಷ್ಟು ಕಾನ್ವಾಯ್, ಹಿಂದೆ ಒಂದಷ್ಟು ಕಾನ್ವಾಯ್ ಇಟ್ಕೊಂಡು ಹೋಗ್ತಾ ಇದ್ದರೆ ಕರೆಕ್ಟಾಗಿ ಆತ ಕುಳಿತಿದ್ದ ಕಾರಿನ ಮೇಲೆ ಆಕಾಶ ಎಲ್ಲಿಂದ ಬಂತು ಅಂತಲೂ ಗೊತ್ತಾಗಿಲ್ಲ, ಮಿಸೈಲ್ ಬಿದ್ದುಬಿಡ್ತು. ಅಮೇರಿಕದವ್ರು ಹೇಳಿದ್ರು ನಾವೇ ಹೊಡೆದ್ವಿ ಏನೀಗ ಅಂತ. ಅಂದರೆ ಇರಾನಿನ
ಸುಪ್ರೀಂ ಸೈನ್ಯಾಧಿಕಾರಿ ಆತ. ಈ 2 ಹತ್ಯೆಗಳು ಇರಾನನ್ನು ಕೆರಳಿಸಿದ್ದು ಸಹಜ. ಮುಖ್ತಾರ್ ಅನ್ನೋ ಒಂದು ಯೂನಿಟ್ ಮಾಡಿ ಅದು ಹೆಂಗಾರು ಮಾಡಿ ಡೊನಾಲ್ಡ್ ಟ್ರಂಪನ್ನು ಹೊಡೆದು ಹಾಕಿ ಅನ್ನುವ ಅಸೈನ್ಮೆಂಟನ್ನು IRGC ಅವ್ರಿಗೆ ಕೊಟ್ಟಿದ್ದರು, ಕುದ್ಸ್ ಫೋರ್ಸ್ ಅವ್ರಿಗೆ ಕೊಟ್ಟಿದ್ದರು. ಮುಖ್ತಾರ್ನವರು ಡೊನಾಲ್ಡ್ ಟ್ರಂಪನ್ನು ಹೆಂಗೆ ಹೊಡಿಬಹುದು ಅನ್ನೋದಕ್ಕೆ ಅವರದ್ದೇ ಆದಂಥ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ರಂತೆ. ಉಳಿದಿದ್ದೇನೇ ಇರಲಿ, ಇರಾನ್ ಹತ್ರ ಅಮೇರಿಕದ ತನಕ ಹೋಗಿ ದಾಳಿ ಮಾಡಬಲ್ಲಂಥ, ಅಮೇರಿಕದ ತನಕ ಸಾಗಬಲ್ಲಂಥ ಮಿಸೈಲ್ಗಳಿಲ್ಲ. ಇವರ ಏರ್ಫೋರ್ಸು ವೀಕ್ ಇದೆ. ಅಮೇರಿಕ ಬರ್ಬೋದು ಇರಾನ್ ಒಳಗೆ, ಇರಾನಿಗೆ ಅಮೇರಿಕದ ತನಕ ಹೋಗೋದಕ್ಕಾಗೋದಿಲ್ಲ. ಹಾಗಿರುವಾಗ ಡೊನಾಲ್ಡ್ ಟ್ರಂಪ್ ಇಲ್ಲೆಲ್ಲ ಹೊರಗಡೆ ಓಡಾಡ್ತಿರ್ತಾರೆ, ಯಾವುದೋ ಒಂದು ಸಮಾವೇಶದಲ್ಲಿ ಮಾತಾಡ್ತಿರ್ತಾರೆ. ಆ ಟೈಮ್ನಲ್ಲಿ ಗುಂಡು ಹೊಡೆಸಿದ್ರೆ ಹೆಂಗೆ ಅಂತ ಆ ಪ್ರಯತ್ನಗಳು ಡೊನಾಲ್ಡ್ ಟ್ರಂಪ್ರ ಹತ್ಯೆಗೆ ಈಗಾಗಲೇ ಆಗಿದ್ದಾವೆ. ಅವ್ರದ್ದೊಂದು ಪ್ರೈವೇಟ್ ಎಸ್ಟೇಟ್ ಇದೆ, ಎಸ್ಟೇಟ್ನೊಳಗೆ ಬಂದೊಬ್ಬ ಹೊಡೆಯೋದಕ್ಕೆ ಟ್ರೈ ಮಾಡಿದ್ದ. ಇನ್ನೊಬ್ಬ ಸ್ನೈಪರ್ ಸ್ವಲ್ಪ ಗುರಿ ಹೆಚ್ಚು ಕಡಿಮೆ ಆಯ್ತಷ್ಟೇ, ಕಿವಿ ಸವರ್ಕೊಂಡು ಹೋಗಿತ್ತು ಗುಂಡು. ಆ ಪ್ರಯತ್ನಗಳ ಹಿಂದೆಯೂ ಇರಾನ್ನ ಕೈವಾಡ ಇತ್ತಂತೆ. ಅಂಥದ್ದೇ ಇನ್ನೊಂದು ಪ್ರಯತ್ನ ಮಾಡೋದಕ್ಕೆ ಮುಖ್ತಾರ್ ಯೂನಿಟ್ನವರು ಪ್ರಯತ್ನ ಶುರು ಮಾಡಿದರು. ಅವರು ಮೆಕ್ಸಿಕೋದ ಡ್ರಗ್ ಕಾರ್ಟನ್ಗಳನ್ನು ಅಪ್ರೋಚ್ ಮಾಡಿದ್ರಂತೆ. ಅಮೇರಿಕಾ ಮೆಕ್ಸಿಕೋ ತಿಕ್ಕಾಟ ಅಂತೂ ಇದ್ದೇ ಇದೆ. ಇದು ಭಾರತ ಬಾಂಗ್ಲಾದೇಶ ತಿಕ್ಕಾಟ ಇದ್ದಂಗೆ. ಅದು ಬಾಂಗ್ಲಾದೇಶದಿಂದ ಅಕ್ರಮ ವಲಸಿಗರು ಬರ್ತಾ ಇದ್ದಾರೆ, ಅವರು ಬಂದು ಇಲ್ಲಿನ ಸಮಸ್ಯೆ ಮಾಡ್ತಾ ಇದ್ದಾರೆ. ಅಕ್ರಮ ವಲಸಿಗರ ಜೊತೆ ಭಯೋತ್ಪಾದಕರು ಎಷ್ಟು ಜನ ಬರ್ತಾರೋ ಏನೋ, ಅವರು ಭಾರತದಲ್ಲಿ ಬಂದು ಅಕ್ರಮ ಚಟುವಟಿಕೆಗಳನ್ನು ನಡೆಸ್ತಾರೆ ಅಂತೆಲ್ಲ ನಾವು ಮಾತಾಡ್ತೀವಲ್ಲ, ಹಾಗೆ ಅಮೇರಿಕನ್ಸು ಮೆಕ್ಸಿಕನ್ಸ್ ಬಗ್ಗೆ ಮಾತಾಡ್ತಾರೆ. ಡೊನಾಲ್ಡ್ ಟ್ರಂಪ್ ಚುನಾವಣಾ ಪ್ರಚಾರದಲ್ಲಿ ದೊಡ್ಡ ಚುನಾವಣಾ ಭರವಸೆನೇ ಅದಾಗಿತ್ತು. ಅಮೇರಿಕಾ ಮೆಕ್ಸಿಕೋದ ಮಧ್ಯದಲ್ಲಿ ದೊಡ್ಡದೊಂದು ಗೋಡೆ ಕಟ್ಟಿಸ್ಬಿಡ್ತೀನಿ ನಾನು ಅಂತ. ಅನೇಕ ಕಡೆಗಳಲ್ಲಿ ಆ ಕೆಲಸ ಆಗಿದ್ದಾವೆ. ಸುಮ್ಮನೆ ಗೂಗಲ್ ಸರ್ಚ್ ಮಾಡಿ ವಾಲ್ ಬಿಟ್ವೀನ್ ಮೆಕ್ಸಿಕೋ ಆ್ಯಂಡ್ ಅಮೇರಿಕಾ ಅಂತ ಗೊತ್ತಾಗತ್ತೆ ನಿಮಗೆ. ಆ ಅಮೇರಿಕದೊಳಗೆ ಮೆಕ್ಸಿಕನ್ಸು ತುಂಬ ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ತರ್ತಾರೆ. ಅವ್ರದ್ದೇ ಆದ ಡ್ರಗ್ ಮಾಫಿಯಾ ಇದೆ. ಆ ಡ್ರಗ್ ಮಾಫಿಯಾ ಅಂದರೆ ಅಂಡರ್ವರ್ಲ್ಡ್ ಇದ್ದಂಗೆ, ಅವ್ರಿಗೆ ಹಚ್ಚಿ ಹೊಡೆಸಿದ್ರೆ ಹೆಂಗೆ ಅಂತ ಅವರೊಂದು ಪ್ಲ್ಯಾನ್ ಮಾಡಿದರು. ಈ ವಿಷಯ ಮೊಸಾದ್ನವ್ರಿಗೆ ಗೊತ್ತಾಯ್ತಂತೆ. ಮೊಸಾದ್ ಇಸ್ರೇಲಿಸ್ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ. ನಮಗೆ ರಾ ಇದೆಯಲ್ಲ, ಹಾಗೆ ಇಸ್ರೇಲಿಗೆ ಮೊಸಾದ್ನವ್ರಿಗೆ ಗೊತ್ತಾಯ್ತಂತೆ. ಮೊಸಾದ್ನವರು ಇಮ್ಮಿಡಿಯೇಟಾಗಿ ಅಲರ್ಟ್ ಮಾಡಿದ್ರಂತೆ, ಈ ಕ್ಷಣದಿಂದ ನೀವು ತುಂಬ ಹುಷಾರಾಗಿರಬೇಕು ಅಂತ. ಮೊಸಾದ್ನವರು ಡೊನಾಲ್ಡ್ ಟ್ರಂಪ್ಗೆ ಈ ಅಲರ್ಟ್ ಮೆಸೇಜ್ ಕೊಟ್ಟಾಗ ಡೊನಾಲ್ಡ್ ಟ್ರಂಪ್ ಟರ್ಕಿಲಿದ್ದರು. ನೆನ್ನೆ ಹೇಳಿದ್ದೆ, ಕತಾರ್ ಗಿಫ್ಟ್ ಕೊಟ್ಟಿದ್ದ ವಿಮಾನ ಹತ್ಕೊಂಡು ವಾಷಿಂಗ್ಟನ್ನಿಂದ ಟರ್ಕಿಗೆ ಹೋಗಿದ್ದ ಡೊನಾಲ್ಡ್ ಟ್ರಂಪ್, ಅದೇ ಟೈಮ್ನಲ್ಲಿ ಮೊಸಾದ್ನಿಂದ ಮೆಸೇಜ್ ಬಂತು, ನೀವು ಈಗ ಅದೇ ವಿಮಾನದಲ್ಲಿ ವಾಪಸ್ ಹೋಗೋದು ಕೂಡ ಡೇಂಜರಸ್ಸು ಅಂತ. ಅದಕ್ಕೆ ಮತ್ತೆ ಏರ್ಫೋರ್ಸ್ 1 ತರಿಸ್ಕೊಂಡು ಏರ್ಫೋರ್ಸ್ 1ನಲ್ಲಿ ಡೊನಾಲ್ಡ್ ಟ್ರಂಪ್ ವಾಪಸ್ಸು ವಾಷಿಂಗ್ಟನ್ನಿಗೆ ಹೋದರು. ಆ ಸಿಟ್ಟಿಗೆ, ನನ್ನನ್ನು ಕೊಲ್ಲೋದಕ್ಕೆ ಬರ್ತಿದ್ದಾರಾ ಇವರು ಅನ್ನುವ ಸಿಟ್ಟಿಗೆ ಡೊನಾಲ್ಡ್ ಟ್ರಂಪ್ ಶಾಂತಿ ಒಪ್ಪಂದದ ನಂತರವೂ ಆ ದಾಳಿಗೆ ಆದೇಶ ಕೊಟ್ಟರು ಅನ್ನುವ ಮಾಹಿತಿ ಹರಿದಾಡ್ತಾ ಇದೆ. ಒಪ್ಪಂದವಾದ ನಂತರವೂ ಮತ್ತೊಮ್ಮೆ ಪೂರ್ಣ ಪ್ರಮಾಣದ ಯುದ್ಧನೇ ಶುರುವಾಗ್ಬಿಡ್ತು ಅನ್ನುವ ವಾತಾವರಣ ಸೃಷ್ಟಿಯಾಗೋದಕ್ಕೆ ಕಾರಣ ಆಗಿದ್ದು, ಮೊದಲ 24 ತಾಸಿನಲ್ಲಿ 80 ದಾಳಿಗಳು, ಎರಡನೇ 24 ತಾಸಿನಲ್ಲಿ 90 ದಾಳಿಗಳು. ಆ ದಾಳಿಗಳ ಪೈಕಿ ಇರಾನಿನ ಇನ್ಫ್ರಾಸ್ಟ್ರಕ್ಚರ್ನ ಟಾರ್ಗೆಟ್ ಮಾಡಿದ್ರು ಅನ್ನುವಂಥದ್ದು ಒಂದಾದರೆ, ಇನ್ನೊಂದು ಅವರ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್, ಅವರ ಡ್ರೋನ್ ಲಾಂಚಿಂಗ್ ಪ್ಯಾಡ್ಗಳು, IRGC ಹೆಡ್ ಕ್ವಾರ್ಟರ್ಗಳು ಎಲ್ಲವನ್ನು ಟಾರ್ಗೆಟ್ ಮಾಡಿದ್ರು. ಮೊಸಾದ್ನಲ್ಲಿ ಅಂತ್ಯ ಸಂಸ್ಕಾರ ನಡೀತಾ ಇತ್ತು. ಅಯಾತುಲ್ಲಾ ಅಲಿ ಖಮೇನಿದ್ದು ಊರ ಮಧ್ಯದಲ್ಲಿ ಅಂತ್ಯ ಸಂಸ್ಕಾರ ನಡೀತಾ ಇದ್ರು. ಊರಿನ ಸುತ್ತು ಕಡೆ ಬಾಂಬ್ ಹಾಕ್ತಿದ್ರು. ಅವರು ನನ್ನನ್ನು ಕೊಲ್ಲುವ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನುವ ಸಿಟ್ಟಿಗಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.